ವೀರೇಶ್ ಬೆಳ್ಳೂರು ಸರ್ ಪ್ರಮಾಣ ವಚನ ಸ್ವೀಕರಿಸಿದ ದಿನನೇ ಬಸವ ಜಯಂತಿ ಘೋಷಣೆ ಮಾಡಿದ್ರು. ಆಮೇಲೆ ಇದು ಏನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಬಸವಣ್ಣನವರ ಹೆಸರನ್ನು ಘೋಷಣೆ ಮಾಡಿದರು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಕಡ್ಡಾಯ ಮಾಡಿದರು. ವಚನ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದರು. ಲಿಂಗಾಯತ ಮಠಗಳಿಗೆ ವಿಶೇಷವಾದಂಥ ಆರ್ಥಿಕ ಅನುದಾನ ಬಿಡುಗಡೆ ಮಾಡಿದರು. ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾಮಕರಣ ಮಾಡಿದರು. ಶಿವಮೊಗ್ಗ ಉದ್ಯಾನವನಕ್ಕೆ ಅಲಮಪ್ರಭು ಹೆಸರು ನಾಮಕರಣ ಮಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆಗೆ ಆದೇಶ ಮಾಡಿದರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ ಕೊಟ್ಟರು. ಖಂಡಿತ. ಈವನ್ ಅನುಭವ ಮಂಟಪದ ಹೆಸರಿನಲ್ಲಿ ಬಸವ ಕಲ್ಯಾಣಕ್ಕೂ ಕೂಡ 600 ಕೋಟಿ ರೂಪಾಯಿಗಳ ಅನುದಾನ, ಹೆಚ್ಚಿನ ಅನುದಾನವನ್ನು ಈ ರೀತಿ ಕೊಟ್ಟಿದ್ದು ಖಂಡಿತ. ಆದರೆ ಈಗ ಏನಾಯಿತು ಅಂತಂದರೆ ಅವರಿಗೆ ವಿರೋಧ ಮಾಡ್ತಾ ಇರತಕ್ಕಂಥದ್ದು ವಿರೋಧ ಪಕ್ಷಗಳಲ್ಲ, ಅವರ ಆಡಳಿತದ ಪಕ್ಷದವರೇ ಅವರನ್ನು ಹುದ್ದೆಯಿಂದ ತೆಗಿಬೇಕು ಅಂತ ಹೇಳಿ ಮಾಡಿ ಅವರದೇನಾಗಿದೆ, ಅವರ ಒಂದು ದಕ್ಷತೆ ಭಾಳ ಕಮ್ಮಿ ಆಗಿರ್ತಕ್ಕಂಥದ್ದು. ಅವರನ್ನು ಅಲ್ಲಿ ಆ ಸೀಟಿನಲ್ಲಿ ಕೂರ್ಲಿಕ್ಕೆ ಬಿಡ್ತಾ ಇಲ್ಲ, ಕಾಂಗ್ರೆಸ್ನವರೇ ಬಿಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಾಗ್ಲಿಂದ ಏನಾಗಿದೆ ಅಂತಂದರೆ ಅವರಿಗೆ ಆಡಳಿತದ ಮೇಲೆ ಗಮನ ಹರಿಸಲಿಕ್ಕೆ ಆಗ್ತಾಯಿಲ್ಲ. ಎರಡನೆಯದು ಈ ಗ್ಯಾರಂಟಿ ಹಣದಲ್ಲಿ ಏನಾಗಿದೆ, ಅನರ್ಹರಿಗೆ ಭಾಳಷ್ಟು ಹೋಗ್ತಾ ಇರ್ತಕ್ಕಂಥದ್ದು. ಸುಮಾರು 80,000 ಕೋಟಿ ರೂಪಾಯಿ ಪ್ರತಿ ವರ್ಷ ಹೊಂದಿಸಬೇಕಾದಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಆದಾಯದ ಮೂಲಗಳಲ್ಲಿ ಕೊರತೆ ಆಗಿರ್ತಕ್ಕಂಥದ್ದು. GST ಇಂದ ಭಾಳಷ್ಟು ಕಮ್ಮಿ, GST ಕಮ್ಮಿ ಆದಾಗಲಿಂದ ಸುಮಾರು ಸರ್ಕಾರಕ್ಕೆ 30,000 ಕೋಟಿ ರೂಪಾಯಿ. ಹೀಗಾಗಿ ಏನಾಗಿದೆ, ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಹಣ ಬಿಡುಗಡೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಇವತ್ತು ಹೇಳಿದರೆ ಆಸ್ಪತ್ರೆಗಳಲ್ಲಿ ಇವತ್ತು ಔಷಧಿಗಳಿಲ್ಲ, ರಸ್ತೆಗಳನ್ನು ರಿಪೇರಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೇವಲ ಬೆಂಗಳೂರು ಅಭಿವೃದ್ಧಿಗೋಸ್ಕರ ಹಣವನ್ನು ಹರಿಸ್ತಾ ಇದ್ದಾರೆ ಹೊರತು ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಹಣ ಹೋಗ್ತಾನೇ ಇಲ್ಲ. ಆಮೇಲೆ ಅವರ ಕೈಯನ್ನು ಕಟ್ಟಿ ಹಾಕಿರ್ತಕ್ಕಂಥದ್ದು ಹೈಕಮಾಂಡ್ ಕೂಡ ಅವರಿಗೆ ಯಾವುದೇ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಪ್ರತಿಯೊಂದಕ್ಕೂ ಕೂಡ ಇವರು ಹೈಕಮಾಂಡನ್ನು ಕೇಳಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದಿರುತ್ತೆ. ಅಲ್ಲ ಸರ್, ಈಗ ಬೇರೆ ಮುಖ್ಯಮಂತ್ರಿಗಳು ಬಂದ್ರಂತ ಉದಾಹರಣೆಗೆ ಇಟ್ಕೊಳ್ಳಿ ಸರ್, ಮುಖ್ಯಮಂತ್ರಿ ಬದಲಾದ್ರು ಬೇರೆ ಮುಖ್ಯಮಂತ್ರಿಗಳಾದ್ರು ಅಂತಂದ್ರೆ ಸೇಮ್ ಸಿನಾರಿಯೋ, ಸೇಮ್ ಆರ್ಥಿಕ ಪರಿಸ್ಥಿತಿ, ಸೇಮ್ ಹೈಕಮಾಂಡ್ ಎಲ್ಲವೂ ಅದೇ ಆಗಿರುತ್ತೆ ಸರ್. ಹಾಗಾಗಿ ನೀವ್ ಏನ್ ಬದಲಾವಣೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯಾದಂತಹ ಚೂಮಂತ್ರ ಜಾದೂವನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆ ಸರ್? ಯಾಕೆಂದ್ರೆ ಇವತ್ತು ಏನು ಅಭಿವೃದ್ಧಿಗೆ ಕೊಡ್ತಾ ಇರತಕ್ಕಂಥ ಕೆಲಸದಲ್ಲಿ 80 ಭಾಗ ಇವತ್ತು ಕಮಿಷನ್ ಮತ್ತು ಲಂಚದ ರೂಪದಲ್ಲಿ ಜನಗಳಿಗೆ ಹೋಗ್ತಾ ಇಲ್ಲ. ಜನಗಳಿಗೆ ತಲುಪ್ತಾ ಇರತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಹಣದಲ್ಲಿ ಕೇವಲ 20% ಮಾತ್ರ. ಹೀಗಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಕಠಿಣ ನಿಲುವನ್ನು ತೆಗೆದುಕೊಳ್ತಾ ಇಲ್ಲ ಯಾವುದೇ ಚೀಫ್ ಮಿನಿಸ್ಟರ್ ಆಗಿರಲಿ, ಹಿಂದೆ ಇದ್ದಂಥ ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿಯವರಾಗಲಿ, ಈಗ ಸಿದ್ದರಾಮಯ್ಯನವರೇ ಆಗಲಿ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಂದು ಕಠಿಣ ಕ್ರಮ ತೆಗೆದುಕೊಂಡಿಲ್ಲದಲೇ ಇರೋದ್ರಿಂದ ಇವೇನಾಗಿದೆ, ಆರ್ಥಿಕ ಪ್ರಗತಿಗೆ ಬಿಡುಗಡೆಗೊಂಡ ಹಣ ಜನಗಳಿಗೆ ತಲುಪಿದಲೇ ಭ್ರಷ್ಟಾಚಾರಿಗಳ ಮತ್ತು ರಾಜಕಾರಣಿಗಳ ಜೇಬು ಸೇರ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ. ನೀರಾವರಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇಲ್ಲ, ಆಸ್ಪತ್ರೆಗಳಲ್ಲಿ ಔಷಧ ಇಲ್ಲ, ಆಸ್ಪತ್ರೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಜನಗಳಿಗೆ ಸರ್ಕಾರದ ಮೇಲೆ ಇವತ್ತು ಏನಾಗಿದೆ ಅಂತಂದರೆ ಭಾಳಷ್ಟು ಬೇಸರ ಮೂಡಿರ್ತಕ್ಕಂಥದ್ದು. ಆಡಳಿತ ಸಂಪೂರ್ಣವಾಗಿ ಕುಸಿದು ಬಂದಿರತಕ್ಕಂಥದ್ದು. ಆಮೇಲೆ ಇನ್ನೊಂದು, ಪ್ರತಿಯೊಂದು ಪೋಸ್ಟಿಂಗ್ ಅಥವಾ ಟ್ರಾನ್ಸ್ಫರ್ಸಲ್ಲಿ ಒಂದು ಜಾತಿ ಬರ್ತಾ ಇದೆ, ಇನ್ನೊಂದು ಹಣ ಬರ್ತಾ ಇದೆ. ಇಂಥ ಅಧಿಕಾರಿ ಇಂಥವನ್ನು ಮಕ್ಕಳಿಗನ್ನು ಇಂಥ ಕಡೆ ಹಾಕಿ, ಕುರುಬನ್ನ ಈ ಕಡೆ ಹಾಕಿ, ಅಂದರೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ಏನಾಗಿದೆ ಅಂತಂದರೆ ಅವರಿಗೆ ಬೇಕಾದ ಜಾತಿಯವನ್ನೇ ಅವರ ಜಾಗದಲ್ಲಿ ಅಧಿಕಾರಿಗಳನ್ನು ಹಾಕಿಸ್ಕೊಳ್ತಕ್ಕಂಥದ್ದು, ಅಲ್ಲಿ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಏನಾಗಿದೆ, ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿರ್ತಕ್ಕಂಥದ್ದು. ಇದು ಸಿದ್ದರಾಮಯ್ಯನವರ ಒಬ್ಬರ ಜವಾಬ್ದಾರಿ ಇಲ್ಲ, ಸಾಮೂಹಿಕ ಜವಾಬ್ದಾರಿ. ವಿರೋಧ ಪಕ್ಷದವರು ಕೂಡ ಅಷ್ಟೇ ಜವಾಬ್ದಾರರು ಇವತ್ತು ಇರತಕ್ಕಂಥದ್ದು. ಆಡಳಿತ ಯಾಕೆ ಕುಸಿದಿದೆ ಅಂದರೆ ವಿರೋಧ ಪಕ್ಷದವರು ಕೂಡ ಅವರ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದಲ್ಲೇ ಇರ್ತಕ್ಕಂಥ. ಹಾಗಾದರೆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಸಿದ್ದರಾಮಯ್ಯನವರಿಗೆ ಚಾನ್ಸೇ ಇಲ್ವಾ ಸರ್? ಮೇಡಮ್, ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಯಾವುದು ಆಡಳಿತ ಯಾವ ರೀತಿ ಕುಸಿದು ಬಿದ್ದಿದೆ ಅಂದರೆ ಅದನ್ನು ಮತ್ತೆ ಸರಿಪಡಿಸಬೇಕು ಅಂತಂದರೆ ಭಾಳಷ್ಟು ಕಷ್ಟ. ಅಂದರೆ ಭಾಳ ದಕ್ಷ ಇರಬೇಕು ಮತ್ತು ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇಲ್ಲೇನಾಗಿದೆ, ಅವರಿಗೆ ಹೈಕಮಾಂಡಿಂದ ಒಂದು ಕಡೆ ಒತ್ತಡ, ಇನ್ನೊಂದು ಕಡೆ ಸ್ವಪಕ್ಷೀಯದವರಿಂದನೇ ಒತ್ತಡ ಇರತಕ್ಕಂಥದ್ದು. ಹೀಗಾಗಿ ಏನಾಗಿದೆ, ಅವರ ಕೆಪಾಸಿಟಿ ಏನಿದೆ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು. ಅದು ಆಡಳಿತದ ಮೇಲೆ ನೇರ ಪರಿಣಾಮ ಹೇಳ್ತಾ ಇದ್ರು. ಇವತ್ತು ಬ್ಯಾಂಗ್ಳೂರಿನ ರಸ್ತೆಗಳನ್ನು ನೋಡಿದರೆ, ರಸ್ತೆಗಳಿರ್ಬೋದು ಅಥವಾ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಅಥವಾ ಯಾವುದೇ ಹಾಸ್ಪಿಟಲ್ಗಳಿರ್ಬೋದು ಮೇಡಮ್, ಇವತ್ತು ಔಷಧಿಗಳಿಗೆ ಪ್ರತಿ ವರ್ಷ ಜಾಸ್ತಿ ಇಲ್ಲ 3,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾಯಿದ್ರು ಸರ್ಕಾರಿ ಆಸ್ಪತ್ರೆಗಳ ಔಷಧಿಗಳು. ಅದು 1 ವರ್ಷದಿಂದ ಬಿಡುಗಡೆಯೇ ಆಗಿರ್ತಕ್ಕಂಥದ್ದು. ಇವ್ರಿಗೇನಾಗಿದೆ, ಇವರು 3,40,000 ಕೋಟಿ ಬಜೆಟ್ನಲ್ಲಿ ಇವರು ಇದ್ದಿದ್ದು ಇವಾಗ ಬರ್ತಾ ಇರತಕ್ಕಂಥದ್ದು ಎಕ್ಸೈಸಲ್ಲಿ ಹಾಸ್ಪಿಟಲ್ ವ್ಯಾಪ್ತಿಯಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿ ಇಲ್ಲ, ಅದನ್ನು ಮತ್ತೆ ಹೈಕೋರ್ಟ್ ಕೊನೆಗೆ ಅದನ್ನು ಮರುಸ್ಥಾಪಿಸ್ತು. ಅದು ಕೆಲವು ಈ ಏನಾಗಿದೆ ಅಂತ ಇಲ್ಲಿ ಈಗ ಬ್ಯಾಂಗ್ಳೂರಿನ ಆಡಳಿತವನ್ನೇ ತೆಗೆದುಕೊಳ್ಳಿ. ಇಲ್ಲೇನಾಗಿದೆ ಅಂತಂದರೆ
ಡಿ ಕೆ ಶಿವಕುಮಾರ್ ಅವರ ಇದರಲ್ಲಿ ಇದರಲ್ಲಿ ಇವರು ತಲೆ ಹಾಕುವೇ ಇಲ್ಲ, ಹಾಗೆ ಇಲ್ಲ. ಆ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು. ಅಂದರೆ ಅರ್ಬನ್ ಡೆವಲಪ್ಮೆಂಟಿನ ಯಾವುದೇ ಆಡಳಿತದಲ್ಲಿ ಇವರು ಮುಗು ತೋರಿಸುವ ಒಂದು ಇದೇ ಇಲ್ಲ ಇವರಿಗೆ. ಏನು ಅಂದ್ರೆ ಒಂದು ಮುಖ್ಯಮಂತ್ರಿಯಾಗಿ ಅವರು ಬೇರೆ ಬೇರೆ ಸಚಿವರ ಖಾತೆಗಳಲ್ಲಿ ಏನನ್ನೂ ಕೂಡ ಹೇಳದ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಇವತ್ತು ಬಂದಿರ್ತಾರೆ. ಅದರಲ್ಲೂ ಅರ್ಬನ್ ಡೆವಲಪ್ಮೆಂಟ್ ಇಲ್ಲ ಅದರಲ್ಲೂ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಯಾವುದೇ ಮಂತ್ರಿಗಳನ್ನ ಮಂಜೇಗೌಡ್ರೆ ಮೊದಲಿನ ರೀತಿಯಲ್ಲಿ ಸಿದ್ದರಾಮಯ್ಯನವರು ಡೋಂಟ್ ಕೇರ್ ಮಾಸ್ಟರ್ ಅವರು ಒಂಥರ ಹೈಕಮಾಂಡ್ನೇ ನಡಗಿಸ್ತವ್ರು. ಈ ಮೊದಲ ಟರ್ಮ್ನಲ್ಲಿ ಒಂದು ಪಂಚಾಯಿತಿ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಬೇಕಂದ್ರೂ ಕೂಡ ಸ್ವಯಂ ನಿರ್ಧಾರ ಮಾಡಿಕೊಡ್ತಾ ಇದ್ರು. ತನ್ನ ಮಂತ್ರಿಮಂಡಲದ ಆಯ್ಕೆ ತನ್ನ ಸ್ವಇಚ್ಛೆ ಆಗಿತ್ತು. ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಅದಕ್ಷತೆಯನ್ನು ಸಹಿಸ್ಕೊಳ್ತಾ ಇರಲಿಲ್ಲ. ಅಂತಹ ಮುಖ್ಯಮಂತ್ರಿಗಳು ಇವತ್ತು ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಹೇಳ್ತಾ ಹೇಳುವ ಪರಿಸ್ಥಿತಿಗೆ ಬಂದಿದ್ದಾರೆ. ಒಂದು ಎರಡು ದಿನ ಬೆಳಗಾದರೆ ಕುರ್ಚಿ ಗಟ್ಟಿ ಇಲ್ಲ ಅನ್ನುವಂಥ ಅವ್ರದೇ ಪಕ್ಷದ ಹೇಳಿಕೆಗಳು, ಆಡಳಿತದಲ್ಲಿ ದಕ್ಷತೆ ಕಡಿಮೆ ಆಗಿದೆ ಅನ್ನೋದು ಈ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿಕೊಳ್ಳೋದು. ಸ್ವತಃ ಅವರದೇ ಶಾಸಕರು ಹೇಳೋದು ಮೊದಲಿನ ಸಿದ್ದರಾಮಯ್ಯ ಅಲ್ಲ, ಈಗಿನ ಸಿದ್ದರಾಮಯ್ಯ ಸ್ವಲ್ಪ ವಯಸ್ಸಾಗೈತಿ, ಈಗಿನ ಸಿದ್ದರಾಮಯ್ಯ ಸ್ವಲ್ಪ ಡೌನ್ ಆಗ್ಯಾರ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರು ಹೇಳ್ತಾ ಇದ್ದಾರೆ. ಅದನ್ನಾದ್ರೂ ಒಪ್ಕೋತೀರಾ ಅಥವಾ ಜಾತಿ ಕುರುಡು ಪ್ರೇಮದಲ್ಲಿ ತಾವು ಎಲ್ಲವನ್ನು ಇಲ್ಲ ಸರಿ ಇದೆ ಅಂತ ಹೇಳ್ತೀರಾ? ಹೇಳಿ ಮಂಜೇಗೌಡ್ರೆ, ಹೇಳಿ. ಜಾತಿ ಬಗ್ಗೆ ಯಾವತ್ತೂ ನಾನು ಮಾತಾಡೋದಿಲ್ಲ, ಸಾಹೇಬ್ರು ಸಹ ಮಾತಾಡೋದಿಲ್ಲ ಜಾತಿ ಬಗ್ಗೆ. ಜಾತಿ ಯಾವುದೇ ಜಾತಿ ಈಗ ಅವರನ್ನ ಫ್ರೀ ಆಗಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ, ಒಪ್ಕೋತೀರಾ ಇಲ್ವಾ? ಖಂಡಿತ ಫ್ರೀ ಆಗಿ ಕೆಲಸ ಬಿಟ್ಟಿದ್ದಾರೆ. ಜನ ಹೈಕಮಾಂಡ್ ಯಾವ ಹೈಕಮಾಂಡ್ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ.